ಇನ್ನು ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಹಂಚಲಾಗಿದ್ದು ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಭದ್ರಾವತಿಯ ಸೌಹಾರ್ದ ಪಟೇಲ್ ಬಂಧಿತ ಆರೋಪಿ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ವಿಷಪೂರಿತ ಸ್ವೀಟ್ ಬಾಕ್ಸ್ ರವಾನೆ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಇಬ್ಬರಿಗೆ ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಈ ಆರೋಪಿ ಕಳಿಸಿದಂತೆ ಸದ್ಯಕ್ಕೆ ಆತನನ್ನ ಬಂಧಿಸಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಧನಂಜಯ ಸರ್ಜಿ ಅವರ ಹೆಸರಲ್ಲಿ ಹೊಸ ವರ್ಷಕ್ಕೆ ಅಂತ ಹೇಳಿ ಸ್ವೀಟ್ ಬಾಕ್ಸ್ ಅನ್ನ ಕಳಿಸಿದ್ದ ಈತ ಅನ್ನೋ ಮಾಹಿತಿ ಇದೆ. ವಿಷಪೂರಿತವಾದ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಈತನನ್ನ ಇದೀಗ ಬಂಧಿಸಲಾಗಿದೆ. ಇನ್ನು ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಹಂಚಲಾಗಿದ್ದು ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಭದ್ರಾವತಿಯ ಸೌಹಾರ್ದ ಪಟೇಲ್ ಬಂಧಿತ ಆರೋಪಿ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ವಿಷಪೂರಿತ ಸ್ವೀಟ್ ಬಾಕ್ಸ್ ರವಾನೆ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಇಬ್ಬರಿಗೆ ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಈ ಆರೋಪಿ ಕಳಿಸಿದಂತೆ ಸದ್ಯಕ್ಕೆ ಆತನನ್ನ ಬಂಧಿಸಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಧನಂಜಯ ಸರ್ಜಿ ಅವರ ಹೆಸರಲ್ಲಿ ಹೊಸ ವರ್ಷಕ್ಕೆ ಅಂತ ಹೇಳಿ ಸ್ವೀಟ್ ಬಾಕ್ಸ್ ಅನ್ನ ಕಳಿಸಿದ್ದ ಈತ ಅನ್ನೋ ಮಾಹಿತಿ ಇದೆ. ವಿಷಪೂರಿತವಾದ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಈತನನ್ನ ಇದೀಗ ಬಂಧಿಸಲಾಗಿದೆ. ಇನ್ನು ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಹಂಚಲಾಗಿದ್ದು ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಭದ್ರಾವತಿಯ ಸೌಹಾರ್ದ ಪಟೇಲ್ ಬಂಧಿತ ಆರೋಪಿ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ವಿಷಪೂರಿತ ಸ್ವೀಟ್ ಬಾಕ್ಸ್ ರವಾನೆ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಇಬ್ಬರಿಗೆ ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಈ ಆರೋಪಿ ಕಳಿಸಿದಂತೆ ಸದ್ಯಕ್ಕೆ ಆತನನ್ನ ಬಂಧಿಸಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಧನಂಜಯ ಸರ್ಜಿ ಅವರ ಹೆಸರಲ್ಲಿ ಹೊಸ ವರ್ಷಕ್ಕೆ ಅಂತ ಹೇಳಿ ಸ್ವೀಟ್ ಬಾಕ್ಸ್ ಅನ್ನ ಕಳಿಸಿದ್ದ ಈತ ಅನ್ನೋ ಮಾಹಿತಿ ಇದೆ. ವಿಷಪೂರಿತವಾದ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಈತನನ್ನ ಇದೀಗ ಬಂಧಿಸಲಾಗಿದೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಸಲಗಾರ್ ಒತ್ತಾಯಿಸಿದ್ದಾರೆ. ಬೀದರ್ನಲ್ಲಿ ಸಿಐಡಿ ತನಿಖೆ ಬಗ್ಗೆ ಶಾಸಕ ಶರಣು ಸಲಗಾರ್ ಕಿಡಿಕಾರಿದ್ದಾರೆ. ಸಿಐಡಿ ಅದು ಪೊಲೀಸ್ ರೆಸ್ಟ್ ಹೌಸ್ ಅಂತ ಇದೇ ಸಂದರ್ಭದಲ್ಲಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅನ್ಬೋದು. ನಂದು ವೈಯಕ್ತಿಕ ಏನಪ್ಪಾ ಅಂದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್. ನೀವು ಎಷ್ಟು ಮಂದಿ ಹೋಗಿ ನನ್ನ ಪತ್ರಕರ್ತ ಸ್ನೇಹಿತರು ಸಿಐಡಿ ಹೋಗಿರೋ ನನಗೆ ಗೊತ್ತಿಲ್ಲ. ನಾನು 2003ನೇ ಇಸ್ವಿ ಅದೇ ಪ್ರಿಮಾಸದೊಳಗೆ ಸಬ್ ಇನ್ಸ್ಪೆಕ್ಟರ್ ಇಂಟರ್ವ್ಯೂ ಕೊಡ್ತೀನಿ. ನಾನು ಅವಾಗ ಏನಿರೋದು ಇಲ್ಲಿ ತನಕ ನೋಡ್ತೀನಿ. ನಾನು ಅಲ್ಲಿ ಯಾರು ಕೆಲ್ಸಕ್ಕೆ ಬರ್ಲಾರ್ದ ಪೊಲೀಸ್ ಆಫೀಸರ್ಸ್ ಹರನು ಅಂತ ನಿಯೋಜನೆ ಮಾಡ್ತಾರೆ ರಾಜಾಗಿ. ಅಂಥವ್ರ ಕೈದಾಗ ನಾವೇನು ಗಂಭೀರ ಪ್ರಕರಣ ಅಂತ ಹೇಳಿ ಪರಿಗಣನೆ ಮಾಡಿ ಇಡೀ ರಾಜ್ಯದ ಚಿತ್ತ ಇವತ್ತು ಬೀದರ್ ಕಡೆ ಈ ಘಟನೆಯನ್ನ ನೋಡ್ತಾ ಇದೆ. ಅದಕ್ಕೆ ಇದು ಸಿಐಡಿ ಕೊಟ್ಟಿದ್ದಂತೂ ನಮ್ದು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ಇದು ಏನೇ ಮಾಡಬೇಕು ನಾವು ಹೋರಾಟ ಮಾಡ್ತೀವಿ. ಈ ಘಟನೆ ಸಿಬಿಐದವ್ರಿಗೆ ಕೊಡಬೇಕು. ಬೆಂಗಳೂರಿನವ್ರು ಸಾಕಷ್ಟು ಕಡೆ ಹೋಯ್ದು ಲಾಸ್ನೊಳಗೆ ಹೋಯ್ದು ಹೊಡೆ ಕೆಲಸ ಮಾಡಿದ್ರು. ಒಂದು ವೇಳೆ ಇದು ನಿಜವಾಗ್ಲೂ ಸಿಬಿಐ ಒಂದು ವೇಳೆ ಅವ್ರು ಕೊಟ್ಟರು ಅಂದ್ರೆ ನನಗನ್ಸಿ ಮಟ್ಟಿಗೆ ಇದೇನು ಡೆತ್ ನೋಡ್ದೊಳಗೆ ಏನು ಆರೋಪಿಗಳಲ್ಲ, ಅವ್ರಿಗೆ ಬಹಳ ದೊಡ್ಡ ಪ್ರಮಾಣದ ಕಾನೂನಿನ ಕಠಿಣ ಶಿಕ್ಷೆ 100ಕ್ಕೆ 100 ಆಗ್ತದೆ. ಈ ಸಿಐಡಿದೊಳಗ ಆ ಕುಟುಂಬಕ್ಕಾಗಲಿ, ಬೀದರ್ ಜಿಲ್ಲೆಗಾಗಲಿ, ಕಲಬುರಗಿ ಜಿಲ್ಲೆಗಾಗಲಿ 100ಕ್ಕೆ 100 ನ್ಯಾಯ ಸಿಗಲ್ಲ. ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅನ್ಬೋದು. ನಂದು ವೈಯಕ್ತಿಕ ಏನಪ್ಪಾ ಅಂದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್. ನೀವು ಎಷ್ಟು ಮಂದಿ ಹೋಗಿ ನನ್ನ ಪತ್ರಕರ್ತ ಸ್ನೇಹಿತರು
ಇನ್ನು ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಹಂಚಲಾಗಿದ್ದು ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಭದ್ರಾವತಿಯ ಸೌಹಾರ್ದ ಪಟೇಲ್ ಬಂಧಿತ ಆರೋಪಿ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ವಿಷಪೂರಿತ ಸ್ವೀಟ್ ಬಾಕ್ಸ್ ರವಾನೆ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಇಬ್ಬರಿಗೆ ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಈ ಆರೋಪಿ ಕಳಿಸಿದಂತೆ ಸದ್ಯಕ್ಕೆ ಆತನನ್ನ ಬಂಧಿಸಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಧನಂಜಯ ಸರ್ಜಿ ಅವರ ಹೆಸರಲ್ಲಿ ಹೊಸ ವರ್ಷಕ್ಕೆ ಅಂತ ಹೇಳಿ ಸ್ವೀಟ್ ಬಾಕ್ಸ್ ಅನ್ನ ಕಳಿಸಿದ್ದ ಈತ ಅನ್ನೋ ಮಾಹಿತಿ ಇದೆ. ವಿಷಪೂರಿತವಾದ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಈತನನ್ನ ಇದೀಗ ಬಂಧಿಸಲಾಗಿದೆ. ಇನ್ನು ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಹಂಚಲಾಗಿದ್ದು ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಭದ್ರಾವತಿಯ ಸೌಹಾರ್ದ ಪಟೇಲ್ ಬಂಧಿತ ಆರೋಪಿ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ವಿಷಪೂರಿತ ಸ್ವೀಟ್ ಬಾಕ್ಸ್ ರವಾನೆ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಇಬ್ಬರಿಗೆ ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಈ ಆರೋಪಿ ಕಳಿಸಿದಂತೆ ಸದ್ಯಕ್ಕೆ ಆತನನ್ನ ಬಂಧಿಸಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಧನಂಜಯ ಸರ್ಜಿ ಅವರ ಹೆಸರಲ್ಲಿ ಹೊಸ ವರ್ಷಕ್ಕೆ ಅಂತ ಹೇಳಿ ಸ್ವೀಟ್ ಬಾಕ್ಸ್ ಅನ್ನ ಕಳಿಸಿದ್ದ ಈತ ಅನ್ನೋ ಮಾಹಿತಿ ಇದೆ. ವಿಷಪೂರಿತವಾದ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಈತನನ್ನ ಇದೀಗ ಬಂಧಿಸಲಾಗಿದೆ. ಇನ್ನು ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಹಂಚಲಾಗಿದ್ದು ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಭದ್ರಾವತಿಯ ಸೌಹಾರ್ದ ಪಟೇಲ್ ಬಂಧಿತ ಆರೋಪಿ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ವಿಷಪೂರಿತ ಸ್ವೀಟ್ ಬಾಕ್ಸ್ ರವಾನೆ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಇಬ್ಬರಿಗೆ ವಿಷಪೂರಿತ ಸ್ವೀಟ್ ಬಾಕ್ಸ್ ಅನ್ನ ಈ ಆರೋಪಿ ಕಳಿಸಿದಂತೆ ಸದ್ಯಕ್ಕೆ ಆತನನ್ನ ಬಂಧಿಸಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಧನಂಜಯ ಸರ್ಜಿ ಅವರ ಹೆಸರಲ್ಲಿ ಹೊಸ ವರ್ಷಕ್ಕೆ ಅಂತ ಹೇಳಿ ಸ್ವೀಟ್ ಬಾಕ್ಸ್ ಅನ್ನ ಕಳಿಸಿದ್ದ ಈತ ಅನ್ನೋ ಮಾಹಿತಿ ಇದೆ. ವಿಷಪೂರಿತವಾದ ಸ್ವೀಟ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಈತನನ್ನ ಇದೀಗ ಬಂಧಿಸಲಾಗಿದೆ.